ಸಣ್ಣ, ಭಸ್ಮವ ನಮಗೆ ನೀಡಣ್ಣ. ಮಹಿಮಾ ಪುರುಷನು ನೀನನ್ನ, ವಚನದ ಅಮೃತ ಉಣಿಸನ್ನ. ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸನ್ನ. ಶರಣರ ಬಳಗಕ್ಕೆ ಹಿರಿಯನ್ನ, ಶರಣು ಶರಣು ಶ್ರೀ ಬಸವಣ್ಣ. ಜಯ ಗುರುದೇವ ಬಸವಣ್ಣ. ತಮಿಳುನಾಡಿನಲ್ಲಿ ಒಬ್ಬ ಹೆಣ್ಮಗಳು, ಆಕೆ ಹೆಸರು ಅಂಬಿಕಾ ಅಂಥೇಳಿ. ಏನಾಯ್ತಂದ್ರೆ ಆ ಎಮ್ಮಗೆ 14ನೇ ವಯಸ್ಸಿಗೆ ಮದುವೆ ಆಯ್ತು. 18ನೇ ವಯಸ್ಸಿಗೆ 2 ಮಕ್ಕಳಾದ. ಆ ತಾಯಿಯ ಯಜಮಾನ ಪೊಲೀಸ್ ಇದ್ದ. ಈಕೆಗೆ ಒಂದು ದಿವಸ 26 ಜನವರಿ ಇರ್ತೈತಲ್ಲ, ಪರೇಡ್ ನೋಡಕ್ಕೆ ಕರ್ಕೊಂಡು ಹೋದ್ರು. ಯಾರಿಗೆ? ಅಂಬಿಕಾಗ. ಈಕೆ 5-6ನೇ ಕ್ಲಾಸ್ ಓದಿದ ಹೆಣ್ಮಗಳು. ಪ್ರಯತ್ನ ಹೆಂಗಿರ್ತದೆ ಜೀವನದಲ್ಲಿ. ಆಕೆಗೆ ಪೊಲೀಸ್ ಪರೇಡ್ ನೋಡಕ್ಕೆ ಕರ್ಕೊಂಡು ಹೋದ. ಯಜಮಾನ ಪೊಲೀಸ್ ಇದ್ನಲ್ಲ, ಪೊಲೀಸ್ ಪರೇಡ್ ನೋಡಕ್ಕೆ ಕರ್ಕೊಂಡು ಹೋದ ತಕ್ಷಣ ಪೊಲೀಸ್ ಪರೇಡ್ ನಡೆದಿತ್ತು. ಒಬ್ಬರು ಕಟ್ಟಿ ಮೇಲೆ ನಿಂತಿದ್ರು ಸಾಹೇಬರು. ಯಜಮಾನ್ ಹಿಂಗೆ ಸಲ್ಯೂಟ್ ಹೊಡ್ಕೊಂತ ಹೋದ. ಅವಾಗ ಈ ಅಂಬಿಕಾ ನೋಡಿದ್ಲು ಅದನ್ನು. ಮನೆಗೆ ಬಂದ ಮೇಲೆ ಗಂಡಕ್ಕೆ ಕೇಳಿದ್ಲು, ಅಲ್ಲ ಕಟ್ಟಿ ಮೇಲೆ ಯಾರೋ ನಿಂತಿದ್ರಲ್ಲ, ಅವರು ನಿನ್ನಂಗಡ್ ಅವರು ಕಾಕಿ ಡ್ರೆಸ್ ಹಾಕ್ಯಾರ, ನೀನು ಕಾಕಿ ಡ್ರೆಸ್ ಹಾಕಿ, ಅವ್ರಿಗೆ ಯಾಕೆ ಸಲ್ಯೂಟ್ ಹೊಡೆದು ನೀನು ಹಿಂಗೆ ನಮಸ್ಕಾರ ಮಾಡಿದೆಲ್ಲ? ಇಲ್ಲ, ಅವ್ರು ನಮ್ಮ ದೊಡ್ಡ ಸಾಹೇಬರು, SP ಅದಾರ. ಅವರು SP ಆಗ್ಬೇಕಂದ್ರೆ ಏನು ಮಾಡಬೇಕು? ಇಲ್ಲ, ಅದಕ್ಕೆ UPSC ಅಂತ ಪರೀಕ್ಷೆ ಇರ್ತೈತಿ, ಓದಬೇಕು. ಅಲ್ಲ, ನಾನು ಓದಿ ಪಾಸ್ ಆಗ್ಬೋದನಂತ ಕೇಳಿದ್ಲಕ್ಕೆ. ತನ್ನುವ 2 ಮಕ್ಕಳದಾವ, ನಾ ಓದಿ ಪಾಸ್ ಆಗ್ಬೋದನ್ನಂತ. ಇಲ್ಲ, ಆಗ್ಬೋದು, ಬಟ್ ನಿಂದು SSLCನೇ ಆಗಿಲ್ಲಲ್ಲ ಅಂದವ ಗಂಡ. ಆಕಿದು SSLC ಸಹಿತ ಆಗಿದ್ದಿಲ್ಲ. ಅವಾಗ ಆಕೆ ಅಂದ್ಲು, ಇಲ್ಲ ನಾನು ಕಟ್ಟಿ ತಕ್ಕೊಂಡು UPSC ಬರೀತೀನಿ ಅಂದ. ಅಲ್ಲ ನೋಡಿ, ಆಕೆ 10ನೇ ಕ್ಲಾಸ್ ಪಾಸ್ ಆಗಿಲ್ಲ, 5-6ನೇ ಕ್ಲಾಸ್ ಓದ್ಯಾಳ, 2 ಮಕ್ಕಳದಾವ, UPSC ಬರೀಬೇಕು, ಎಕ್ಸಾಮ್ ಬರೀಬೇಕು ಅಂತ ಸಂಕಲ್ಪ ಮಾಡಲು. ನಮ್ಮ ಮನ್ಯಾಗ ತಾಯಂದಿರಿಗೆ 2 ಮಕ್ಕಳಾದು ಅಂದ್ರೆ ನೀವೊಂದು 2 ಕೊಡ ನೀರು ತೊಗೊಂಬ ಅನ್ರಿ. ಅವ್ರೇನಂತಾರೆ, 2 ಸೀಜರಿನಾಗಿ ಅವು ಗೊತ್ತಿಲ್ಲ, ನಮ್ಗೆ ಆಗೋದಿಲ್ಲ ಅದು ಕೆಲಸ ಅಂತಿರ್ತಾರ. ಆಕಿ 2 ಮಕ್ಕಳ ತಾಯಿ UPSC ಬರೀಬೇಕು ಅಂತ ಮನ್ಯಾಗ ಕುಂತು SSLC ಬರೆದು ಪಾಸ್ ಆದ್ಲು, PUC ಬರೆದು ಪಾಸ್ ಆದ್ಲು, ಡಿಗ್ರಿ ಬರೆದು ಪಾಸ್ ಆದ್ಲು. ಆಮೇಲೆ ಡಿಗ್ರಿ ಆದಮೇಲೆ 2 ಮಕ್ಕಳನ್ನ ಮನ್ಯಾಗ ಬಿಟ್ಟು ಮಡ್ರಾಸಿಗೆ ಹೋಗಿ ಕೋಚಿಂಗ್ ತೊಗೊಂಡ್ಲು. 1ನೇ ಅಟೆಂಪ್ಟ್ ಫೇಲ್ ಆಯ್ತು, 2ನೇ ಅಟೆಂಪ್ಟ್ ಫೇಲ್ ಆಯ್ತು. ಫೇಲ್ ಆದ ತಕ್ಷಣ ಮನೆಯವ್ರು ಬಾ, ಇಲ್ಲಿ ಮಕ್ಕಳು ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಕರೆಯಕ್ಕೆ ಹೋದ್ರು. ಇನ್ನೊಂದು ಅವಕಾಶ ಕೊಡ್ರಿ ಅಂದ್ಲು. 3ನೇ ಅಟೆಂಪ್ಟ್ ಬರೆದ್ಲು, ಫೇಲ್ ಆದ್ಲು. ಮನೆಯವ್ರು ಒತ್ತಾಯ ಮಾಡಾಕತ್ರು, ಇನ್ನೊಂದು ಅಟೆಂಪ್ಟ್ ಕೊಡ್ರಿ ಅಂದ್ಲು. ಅವಾಗ 4ನೇ ಅಟೆಂಪ್ಟ್ ಬರೆದ್ರೆ UPSC ಪಾಸ್ ಆದ್ಲಿಗೆ ಬಾಂಬೆದೊಳಗೆ ಪೊಲೀಸ್ ಕಮಿಷನರ್ ಅದಳ ಅಂಬಿಕಾ. ಅಂದ್ರೆ ಮನುಷ್ಯನ ಪ್ರಯತ್ನಕ್ಕೆಲ್ಲವೂ ಸಾಧ್ಯ ಇದೆ, ಪ್ರಯತ್ನ ಮಾಡಬೇಕಲ್ಲ ಜೀವನದೊಳಗೆ. ಅದಕ್ಕೆ ಮನುಷ್ಯ ಕಲಿಯುವುದೇನೆಂದ್ರೆ, ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಾವ, ಸೋಲಿಲ್ಲದ ಜೀವನವನ್ನು ಕಟ್ಟಬೇಕಾಗ್ತೈತೆ. ಮನುಷ್ಯ ಪ್ರಯತ್ನ ಮಾಡಬೇಕು. ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ ಜೀವನದಲ್ಲಿ ಪ್ರಯತ್ನಗಳನ್ನು ಮಾಡ್ಕೋತ ಹೋಗಬೇಕು, ಚಲೋ ಚಲೋ ಕೆಲಸ ಮಾಡ್ತಿರ್ಬೇಕು. ಎಷ್ಟು ದೇವರೊಂದು 100 ವರ್ಷ ಆಯುಷ್ಯ ಕೊಟ್ಟಾನಲ್ಲ, 100 ವರ್ಷದ ಆಯುಷ್ಯದಲ್ಲಿ ಚಲೋ 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 ಕೆಲಸ ಮಾಡ್ಕೊತ ಹೋಗ್ತಿರ್ಬೇಕು. ಜೀವನದಲ್ಲಿ ಪ್ರಯತ್ನ ಬಿಡಬಾರ್ದು. ವಾಸ್ಕೋಡಿಗಾಮ ಇದ್ದ. ವಾಸ್ಕೋಡಿಗಾಮ ಭಾರತಕ್ಕೆ ಬರಬೇಕಾದ್ರೆ ಏನು ಅವನಿಗೆ ಒಂದು ಮೊಬೈಲ್ ಇತ್ತ, ಈಗಿನ ಗತೆ ಗೂಗಲ್ ಇತ್ತ, ಏನೂ ಇರಲಿಲ್ಲ. ಎಲ್ಲೋ ಸಮುದ್ರದಲ್ಲಿ ನಾವೆಗಳನ್ನು ತಗೊಂಡು ಹೊರಟಂಥ ವಾಸ್ಕೋಡಿಗಾಮನಿಗೆ
ತನ್ನ ನಾವಿಕರೇ ದಂಗೆ ತೆಗೆದರು, ಅವನ ವಿರುದ್ಧ ತಿರುಗಿ ಬಿದ್ದರು, ಆಹಾರ ಖಾಲಿ ಆಯ್ತು. ಎಲ್ಲ ಖಾಲಿ ಆದ ಮೇಲೇನೂ ಅವ ಒಂದು ಭೂಪ್ರದೇಶ ತಟ್ಟಬೇಕು ಮುಟ್ಟಬೇಕನ್ನುವ ಛಲ ಬಿಡಲಿಲ್ಲ. ಕೊನೆಗೊಂದು ಭೂಪ್ರದೇಶ ಕಂಡು ಹಿಡ್ದವ. ಈಗ ಮಕ್ಕಳಿಗೆ ವಾಸ್ಕೋಡಗಾಮನ ಪಾಠ ಓದ್ತಾರಿಲ್ಲ ಶಾಲೆಯೊಳಗೆ. ಕೇಳಿದ್ರಂತ ಶಿಕ್ಷಕರು, ವಾಸ್ಕೋಡಗಾಮ ಎದಕ್ಕೆ ಬಂದು ಭಾರತಕ್ಕೆ ಅಂತ. ಹುಡುಗ ಹೇಳಿ, ನಮ್ಮ ತಲೆ ತಿನ್ನಕ್ಕೆ ಬಂದನು, ಮತ್ತೆದಕ್ಕೆ ಬರ್ತಾನೆ ರೀ, ಅವು ಇಸ್ವಿ ನೆನಪಿಡಕ್ಕೆ ಆಗೋದಿಲ್ಲ ನಮಗೆ. ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರಯತ್ನ ಎಷ್ಟು ದೊಡ್ಡದು, ಪ್ರಯತ್ನ ಬೇಕು ಜೀವನದೊಳಗೆ. ಇಷ್ಟೇ ಅಲ್ಲ, ಪ್ರಯತ್ನದ ಜೊತೆ ದೈವ ಬಲ ಇರಬೇಕಂತ ಮನುಷ್ಯ. ಒಂದು ಶರೀರ ಸ್ವಸ್ಥ ಇರಬೇಕು, ಜೀವನೋತ್ಸಾಹ ಇರಬೇಕು. ಮೂರನೇದ್ದು, ನಮ್ಮ ಇಂದ್ರಿಯಗಳೆಲ್ಲ ಒಳ್ಳೆಯ ಸಂಸ್ಕಾರಯುತವಾಗಿ ಕೆಲಸ ಮಾಡಬೇಕು. ನಾಲ್ಕನೇದ್ದು, ಪ್ರಯತ್ನ ಇರಬೇಕು ಜೀವನದೊಳಗೆ. ಐದನೇದ್ದು, ಭಾಗ್ಯ ಇರಬೇಕು, ಅದೃಷ್ಟನೂ ಇರಬೇಕಂತ. ನಮ್ಮದೊಂದು ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಅದೃಷ್ಟನೂ ಬಹಳ ಮುಖ್ಯ ಜೀವನದೊಳಗೆ. ಅದೃಷ್ಟ ಇರಲಿಲ್ಲ ಅಂದ್ರೆ ಮನುಷ್ಯನ ಸಕಲ ಭೋಗಗಳಿಗೆ ಭಾಗ್ಯವಿಲ್ಲದೆ ಆಗದು ಅಂತಾರೆ ನಿಜಗುಣಿಸುವೆಗಳು. ಭಾಗ್ಯನೂ ಬೇಕಲ್ಲ. ಇವತ್ತು ನಾವು ಶ್ರೀಮಂತರಿರಬಹುದು, ರೂಪವಂತರಿರಬಹುದು, ಒಳ್ಳೆಯ ಆಸ್ತಿ ಇರಬಹುದು, ಜಮೀನ್ದಾರ್ ಇರಬಹುದು, ಎಲ್ಲ ಇರಬಹುದು ಮನುಷ್ಯಾಗ. ಈಗಿದು ಬಂದೈತಲ್ಲ, ನಾ ಶ್ರೀಮಂತ ಇರಬೇಕು, ಗಾಡಿ ಇರಬೇಕು, ಇಂಥವ್ರ ಮನ್ಯಾಗ ಹುಟ್ಟಬೇಕು, ಇಂಥವ್ರ ತಂದೆ ತಾಯಿ ಹೊಟ್ಟೆಯೊಳಗೆ ಹುಟ್ಟಬೇಕಂತೇಳಿ ಏನು ಮೊದಲ ಗೂಗಲ್ನೊಳಗೆ ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೊಂಡಿದ್ರೇನು? ಅಪ್ಲಿಕೇಶನ್ ಏನು ಫಾರಮ್ ತುಂಬಿ ಬಂದಿವೇನು? ಇದು ಏನು ಸಿಕ್ಕೈತಲ್ಲ ಈಗ ನಾವು ಪಡೆದ ಜೀವನ, ಐಶ್ವರ್ಯ, ಅನುಭವಗಳು, ಇದೆಲ್ಲ ಬಂದಿದ್ದು ನಮ್ಮ ಭಾಗ್ಯದ ಫಲ, ಇದು ದೈವದ ಫಲ ಅಂತ ತಿಳ್ಕೊಂಡಿರ್ಬೇಕು ಮನುಷ್ಯ. ಇದು ಭಾಗ್ಯದಿಂದ ಬಂದಿದ್ದು ಅಲ್ರಿ. ಕೆಲವೊಬ್ರು ಎಷ್ಟು ಮಂದಿ ಬುದ್ಧಿವಂತಿಕೆಯಿಂದ ಆಗಬಹುದಲ್ರಿ ಅನ್ಬೋದು ನೀವು. ಇಲ್ಲ, ಅವ ಭಾಳ ಬುದ್ಧಿವಂತದನ್ನ, ಬುದ್ಧಿವಂತಿಕೆಯಿಂದ ಇದನ್ನು ಮಾಡ್ಯಾನ ಅಂತ. ಅಲ್ಲ, ಬುದ್ಧಿವಂತಿಕೆಯಿಂದನ ಎಲ್ಲ ಮಾಡಕ್ಕೆ ಬಂದಿದ್ರೆ ಬೀರ್ಬಲನು ಮಹಾರಾಜ ಆಗಬಹುದಾಗಿತ್ತು, ತೆನಾಲಿ ರಾಮಕೃಷ್ಣನು ಮಹಾರಾಜ ಆಗಬೇಕಾಗಿತ್ತು. ಬುದ್ಧಿವಂತಿಕೆಯಿಂದ ಆಗೋದಿಲ್ಲ, ಭಾಗ್ಯ ಅದೃಷ್ಟದಿಂದ ಆಗ್ತೈತೆ ಮನುಷ್ಯನಿಗೆ ಅಂತ. ಅಲ್ರಿ, ನೀವು ಅವ ಭಾಳ ಕೆಟ್ಟದನ್ರಿ, ಏನು ಮಾಡ್ಲಾರ್ದ ಕೆಲಸ ಮಾಡ್ತಾನೆ, ಅಷ್ಟು ಶ್ರೀಮಂತ ಆಗ್ಯಾನಲ್ಲ ಅಂತ ನೀವು ಅನ್ಬೋದು. ಈಗ ಮಾಡಿರೋಕ್ಕಿಲ್ಲ, ಹಿಂದೆ ಮಾಡಿರ್ತಾನೆ, ಅದ್ರ ಫಲ ಈಗ ಸಿಕ್ಕಿರ್ತೈತಿ. ಅದೇ ಹೆಂಗ್ರಿ ಅನ್ಬೋದು ನೀವು. ಈಗ ನೀವು ಸೈಕಲ್ ತುಳಿತೀರಿಲ್ಲ, ಸೈಕಲ್ ಪೆಡ್ಲ್ ತುಳಿತೀರಿಲ್ಲ, ತುಳಿದು ಒಂದು ಸ್ವಲ್ಪ ಓಡೋದ ಮೇಲೆ ಬಿಡ್ರಿ, ನೀವೇನು ಪೆಡ್ಲ್ ತುಳಿಯೋದು ಬೇಕಾಗಿಲ್ಲ, ತಾನೇ ಓಡ್ತಿರ್ತೈತೆ ಅದು. ಹಂಗೀಗ ಏನು ಶ್ರೀಮಂತಿಕೆ, ಸೌಂದರ್ಯ ಅದೆಲ್ಲ ಬಂದೈತೆಲ್ಲ, ಹಿಂದೆ ಪೆಡ್ಲ್ ತುಳಿದಿದ್ದದು ಈಗ ಬಂದು ಓಡಾಕತ್ತೈತೆ ಅದು. ಮತ್ತು ಈಗ ಪೆಡ್ಲ್ ಇನ್ನೊಂದಿಷ್ಟು ತುಳಿದ್ರೆ ಮುಂದೆ ಓಡತೈತಿ, ಈಗ ಮಾಡಲಿಲ್ಲ ಅಂದ್ರೆ ಹೊತ್ಕೊಂಡು ಬೀಳ್ತೈತಿ ಅಷ್ಟೇ. ಪೆಡ್ಲ್ ತುಳಿಬೇಕಾಗತ್ತೆ ನಾವಿಲ್ಲೆಲ್ಲರೂ. ಅಂದ್ರೆ ಪುಣ್ಯ ಕರ್ಮಗಳನ್ನು ಮಾಡಲೇಬೇಕಾಗತ್ತೆ ಮನುಷ್ಯ. ಭಾಗ್ಯ ಎದರಿಂದ ಬರ್ತೈತಿ? ಪುಣ್ಯ ಬೇಕು ಮನುಷ್ಯನಿಗೆ. ಭಾಗ್ಯ ಇರದೇ ಇದ್ದರೆ ಜೀವನದೊಳಗೆ ಏನೂ ಆಗೋದಿಲ್ಲ. ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಭಾಗ್ಯವೂ ಬೇಕಾಗ್ತೈತಿ. ಈಗ ಸೀತಾದೇವಿ ಇದ್ಲು, ಸೀತಾದೇವಿಗೆ ರಾಮ ಅಡವಿಯೊಳಗೆ ಬಿಟ್ಟು ಬಂದ. ನಾವು ಸುಮ್ಮನೆ ದಾರಿಯೊಳಗೆ ಹೋಗುವಾಗ ಹೊಲದೊಳಗೆ ಎಷ್ಟೋ ಮಂದಿಗೆ ಹಾವು ಕಚ್ಚಿ ಸತ್ತಾರ ಇಲ್ಲ, ಹಾವು ಕಚ್ಚಿ ಸತ್ತವ್ರದಾರ. ಕಾಡಿನೊಳಗೆ ಸೀತಾದೇವಿಗೆ ಹೋಗಿ ಬಿಟ್ಟು ಬಂದರೂ ಸಹಿತ ಯಾವುದೋ ಒಬ್ಬ ಮಹಾನ್ ಋಷಿಯ ಗುರುಕುಲದಲ್ಲಿ ತಾನು ಬೆಳೆದ ಇಬ್ಬರು ಮಕ್ಕಳಿಗೆ ಬೆಳೆಸದ್ಲಲ್ಲ, ಮತ್ತು ಇದು ದೈವ ಬಲ ಇರಲಾರ್ದೆ ಸಾಧ್ಯ ಐತೇನು ಹೇಳಿ. ಮನ್ಯಾಗ ನಮಗೊಂದು ಗುಳಿಗಿ ರಿಯಾಕ್ಷನ್ ಆದ್ರೆ ಎಷ್ಟೋ ಮಂದಿ ಪ್ರಾಣ ಹೋಗ್ತಾವ. ಮೀರಾಬಾಯಿಗೆ ಅವ್ರ ಅಪ್ಪನೇ ವಿಷ ಕೊಟ್ಟ, ಏನೂ ಆಗಲಿಲ್ಲಲ್ಲ. ಅಕ್ಕಿ ಹರಿ ಗುಣ ಗಾನೇ ಲಗಿ ಶ್ರೀಕೃಷ್ಣ ಕೃಷ್ಣ ಅಂತ ಹಾಡ್ಕೊಂತ ಹೊಂಟ್ಲಲ್ಲ. ಎದರಿಂದಾತಿದು? ಎದರಿಂದಾತು ಅಂದ್ರೆ ದೈವ ಬಲದಿಂದಾತು. ನಿಮಗೊಂದು ಘಟನಾ ನೆನಪಿರಬಹುದು. ನಮ್ಮಲ್ಲಿ ಒಂದು ವಿಮಾನ ಯುದ್ಧ ಬೇರೆ ಶತ್ರು ದೇಶದ ಮೇಲೆ ಹೊತ್ತು, ಯುದ್ಧ ವಿಮಾನ ಕೆಳಗೆ ಬಿತ್ತು. ಕೆಳಗೆ ಬಿದ್ದ ಮೇಲೆ ಶತ್ರು ದೇಶದ ಸೈನಿಕರು ಅವನು ಸುತ್ತುವರೆದು ಬಂದೂಕ್ ಹಿಡಿದ್ರು. ಕೊನೆಗೆ ಆ ದೇಶದ ಬಾರ್ಡರ್ ಬಿಟ್ಟು ಹೊರಗೆ ಬರುವಾಗ ಯುದ್ಧದ ವಿಮಾನದಿಂದ ಮ್ಯಾಲಿಂದ ಕೆಳಗೆ ಬಿದ್ದರೂ ಸಹಿತ ಏನೂ ಆಗಲಾರ್ದಂಗೆ ಹೊರಗೆ ಬಂದನಲ್ಲ, ಅಭಿನಂದನ್ ಕಮಾಂಡರ್. ಎದರಿಂದ ಬಂದ ಅಂದ್ರೆ ದೈವ ಬಲದಿಂದ ಬಂದ ಮನುಷ್ಯ. ದೈವದ ಬಲನೂ ಬೇಕಾಗ್ತೈತಲ್ಲ. ನಾವು ಸುಮ್ಮನೆ ಗಾಡಿ ಬಚ್ಚಲ್ದಾಗ ಬಿದ್ದು ಎಷ್ಟೋ ಪ್ರಾಣ ಕಳ್ಕೊಂಡವ. ಯುದ್ಧ ವಿಮಾನದಾಗಿಂದ ಬಿದ್ದನು ದೈವ ಹೋಗಲಿಲ್ಲ ಅಂದ್ರೆ ಮತ್ತೆ ದೈವ ಬೇಕಲ್ಲ ಮನುಷ್ಯಾಗ. ಅದಕ್ಕೆ ಮನುಷ್ಯನಿಗೆ ದೈವ ಬಲ ಬೇಕು. ಮತ್ತು ನಾ ಏನು ಪುಣ್ಯ ಮಾಡಿರ್ತೀನಿ ಇಟ್ ರಿಟರ್ನ್ಸ್. ನಾವೇನು ಪುಣ್ಯ ಮಾಡಿರ್ತೀವಲ್ಲ ಅದು ನಮಗೆ ಹೊಳ್ಳಿ ಬರ್ತೈತದು. ಒಬ್ಬರು ಯಾರೋ ಆಫೀಸರ್ ಇದ್ರಂತ,
ಅವ ಆಫೀಸರ್ ನಾ ಏನು ಕರ್ಮ ಮಾಡ್ತೇನೆ ನನಗೆ ಹೊಳ್ಳದು ಹೆಂಗೆ ಬರ್ತೈತಿ. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ನೋಡಿ. ಒಬ್ಬರು ಆಫೀಸರ್ ಇದ್ದರು. ಆ ಆಫೀಸರ್ ಏನು ಮಾಡ್ದಂದ್ರೆ ಜವಾನ್ರು ಇರ್ತಾರಲ್ಲ, ಪ್ಯೂನ್ರು, ಏನೋ ಕೆಲಸಕ್ಕೆ ಕೆತ್ತ ಬೈದ್ನಂತ. ಮತ್ತು ಅವ ಪ್ಯೂನಿಗೆ ಪಾಪ ಆಫೀಸರ್ಗೆ ಹೆಂಗೆ ಬೈಯಕ್ಕೆ ಬರ್ತೈತಿ. ಮನೆಗೆ ಬಂದು ಹೆಣ್ಮಕ್ಳಿಗೆ ಜಗ್ಗಿ ಬೈದವ. ಅಂದ್ರೆ ತನ್ನ ಸಿಟ್ಟು ಹೆಣ್ಮಕ್ಳ ಮೇಲೆ. ಅವು ಹೆಣ್ಮಕ್ಳು ಯಜಮಾನಿಗೆ ಹೆಂಗೆ ಹೊಳ್ಳಿ ಅನ್ನಕ್ಕೆ ಬರ್ತೈತಿ. ಆಕೆ ಮಗನಿಗೆ ಬೈದ್ಲು ಜಗ್ಗಿ. ಮಗ ಅವಾಗ ಹೆಂಗೆ ಬೈಯಕ್ಕೆ ಬರ್ತೈತಿ. ಮನೆ ಮುಂದೆ ನಾಯಿ ಇತ್ತು ಅವ್ರದ್ದು, ಆ ನಾಯಿಗೆ ಬಡ್ದವ. ಆ ನಾಯಿಗೆ ಪಾಪ ಇವ ದಿವಸ ಊಟ ಹಾಕ್ತಿದ್ನಲ್ಲ, ಅದು ನಾಯಿ ಅವನಿಗೇನಂತ ಸುಮ್ಮನೆ ಇತ್ತು. ಯಾರೋ ಒಬ್ಬರು ಮನೆ ಮುಂದೆ ಹಾದು ಹೊಂಟಿದ್ರು, ಅವ್ರು ಹೋಗಿ ಆರ್ಡರ್ ಅಂತ ಹಿಡ್ದ ಬಿಡ್ತು. ಯಾರಿಗೆ ಹಿಡಿತಂದ್ರೆ ಆಫೀಸರ್ ಬೈದಿದ್ನಲ್ಲ ಅವನಿಗೆ ಹಿಡ್ದಿತ್ತಂತಿದ್ದು. ಅಂದ್ರೆ ನಮ್ಮ ಕರ್ಮ ಮಾಡಿದ ಪುಣ್ಯ ಫಲಗಳು ಹೊಳ್ಳಿ ನಮಗೆ ಬರ್ತಾವಂತೆ. ಅದಕ್ಕೆ ಮನುಷ್ಯ ಪುಣ್ಯದ ಕೆಲಸ ಮಾಡಿದ್ರೆ ಭಾಗ್ಯ ಬರ್ತೈತಿ. ಭಾಗ್ಯದ ಸಂಗ್ರಹ ಯಾವುದು ಅಂದ್ರೆ ಪುಣ್ಯ ಅಷ್ಟೆ. ಪುಣ್ಯದ ಕೆಲಸ ಮಾಡ್ತಿರ್ಬೇಕು ಮನುಷ್ಯ. ಈಗ ನೀವು ನೋಡ್ರಿ, ಕುರಿ ದೊಡ್ಡಿ ಇರ್ತಾವೆ ನೋಡಿರಿ. ಇಲ್ಲಿ ಕುರಿ ದೊಡ್ಡಿ ಪುಣ್ಯದ ಕೆಲಸ ಹೆಂಗೆ ಫಲ ಕೊಡ್ತೈತಿ ಅಂದ್ರೆ, ಕುರಿ ದೊಡ್ಡಿ ಇರ್ತಾವೆ. ಅಮಾವಾಸ್ಯೆ ದಿವಸ ಕತ್ತಲಿರ್ತೈತಿ. ಕತ್ತಲಿಯೊಳಗೆ ಕುರಿ ದೊಡ್ಡಾಗ ಒಂದು 100 ಕುರಿ ಇರ್ತಾವೆ. 100 ಕುರಿ ಅದಾವ. ಏನವೇನು ಕೆಂಪಗ, ಬೆಳ್ಳಗ, ಕರ್ರಗ, ಅರಿಶಿಣದವನು ಒಸು ಕರ್ರಗದಾವ. 100 ಕುರಿ ಅದಾವ ದೊಡ್ಡಾಗ, ಒಸು ಕರ್ರಗದಾವ. ಅದು ಅಮಾವಾಸ್ಯೆ ಐತಿ. 100 ಕುರಿಯೊಳಗೆ ತಾಯಿ ಕುರಿ ಕತ್ತಲದೊಳಗೆ ಹೆಂಗೆ ತನ್ನ ಮರಿಗೆ ಹೋಗಿ ಹಾಲು ಉಣಿಸ್ತೈತಲ್ಲ, ಹಂಗೆ ನಾವು ಮಾಡಿದ ಪುಣ್ಯವೆಂಬ ತಾಯಿ ಅದರ ಫಲ ತಾನೇ ಬಂದು ನಮಗೆ ಉಣಿಸಿ ಹೋಗ್ತೈತಿ. ಅದಕ್ಕೆ ಪುಣ್ಯ ಮಾಡಬೇಕಾಗ್ತೈತಿ ಮನುಷ್ಯ. ಪುಣ್ಯ ಮಾಡಬೇಕು ಮನುಷ್ಯ. ಅದಕ್ಕೆ ಇವತ್ತು ನೋಡ್ರಿ, ಬಾಳಿ ಗ್ರಾಮದಲ್ಲಿ ಇಷ್ಟೆಲ್ಲ ಪಾಪ ಸಣ್ಣ ಹಳ್ಳಿ ಆದರೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಜನರನ್ನು ಕೂಡಿಸಿ ಪುಣ್ಯದ ಕೆಲಸ ಮಾಡಿದ್ದಾರೆ. ಮನುಷ್ಯ ಪುಣ್ಯ ಮಾಡಬೇಕು. ಈಗ ನೋಡಿ, ನಾವು ದೇವರಿಗೆ ಅಭಿಷೇಕ ಮಾಡ್ತೀವಿ, ನೀರಿನ ಅಭಿಷೇಕ ಮಾಡ್ತೀವಿ. ಹೊಳೆ ನೀರು ತಂದು ದೇವ್ರ ತಲೆ ಮೇಲೆ ಹಾಕಿ ಫಲ ಬೇಡ್ತೀವಿ ನಾವು. ಅಲ್ಲ, ಫಲ ಬರಬೇಕಾಗಿದ್ದರೆ ಹೊಳೆ ಕೊಟ್ಟು ನೀರಿಗೆ ಬರ್ಬೇಕು, ನಮಗೆ ಯಾಕೆ ಬರ್ಬೇಕು ಹೇಳಿ. ಹೂವು ಏರಿಸಿ ದೇವರಿಗೆ ನಾವೇನಂತೀವಿ, ಪುಣ್ಯದ ಫಲ ನಮಗೆ ಬರ್ಬೇಕಂತೀವಿ. ಅಲ್ಲ, ಫಲನ ಬರ್ಬೇಕಾಗಿತ್ತಂದ್ರೆ ಹೂವು ಹಣ್ಣು ಕೊಟ್ಟು ಗಿಡಕ್ಕೆ ಬರ್ಬೇಕು, ನಮಗೆ ಯಾಕೆ ಬರ್ಬೇಕು ಹೇಳ್ರಿ. ನೈವೇದ್ಯ ಹಿಡಿದು ನಮಗೆ ಫಲ ಬರ್ಬೇಕಂತೀವಿ ನಾವು. ನೈವೇದ್ಯ ಹಿಡಿದು ಫಲ ಬರಬೇಕಾಗಿತ್ತು ಅಂದ್ರೆ ಮತ್ತು ಬೆಳೆದ ಭೂಮಿ ತಾಯಿಗೆ ಬರಬೇಕಾಗಿತ್ತು ಪುಣ್ಯ, ನಮಗೆ ಯಾಕೆ ಬರ್ಬೇಕು. ನಾವು ಯಾರ್ದೋ ಕೊಟ್ಟು ನಮಗೆ ಪುಣ್ಯ ಬೇಡವ್ರು ನಾವು ಅಷ್ಟೆ. ಪುಣ್ಯ ಬರಬೇಕಾದ್ರೆ ನಾನು ದುಡಿಬೇಕಲ್ಲ, ದುಡಿದು ಪುಣ್ಯವನ್ನು ಸಂಪಾದಿಸಬೇಕಾಗ್ತೈತಿ. ಒಬ್ಬ ಊರಿಗೆ ಬೇಸರ ನಾವಿದ್ನಂತ. ಅವ ಹೋಗಿ ಬಸ್ ಸ್ಟ್ಯಾಂಡಿಗೆ ಕುಂತ. ಅವ ಏನು ಮಾಡ್ತಿದ್ನಂದ್ರೆ, ಮಂದಿ ಸೇರಿ ಚುಟ್ಟ ಸೇದೋದು, ಅವ್ರ ಕಡೆ ಚುಟ್ಟ ಕೇಳೋದು, ಹಿಂಗೆ ಒಟ್ಟು ಖಾಲಿ ಮನುಷ್ಯ ಹೋಗಿ ಬಸ್ ಸ್ಟ್ಯಾಂಡಿಗೆ ಕುಂತ. ಬರೀ ದುಡಿತಿದ್ದಿಲ್ಲ, ಮನ್ಯಾಗ ಮಾತ್ರ ರೊಕ್ಕ ಕೇಳೋದು ಬಿಡ್ತಿದ್ದಿಲ್ಲ. ಅವರಿಗೆ ಸಾಕಾಗಿ ಹೊತ್ತು ಎಲ್ಲರ ಹೋಗಿ ಹರ್ಕೊಂಡು ಹೋಗಂದ್ರೆ ಅವ್ರು ಅನ್ನೋದಿಲ್ಲ. ನೀವು ಸಾಕಾದಾಗ ಏನು ಮಾಡ್ತಾರೆ, ಹರ್ಕೊಂಡು ಹೋಗಿ ಆ ಕಡೆ ಅಂದ್ರೆ. ಇದು ಹೋತು, ರೊಕ್ಕ ಮನ್ಯಾಗ ಕೊಡಲಿಲ್ಲ, ಬಂದು ಬಸ್ ಸ್ಟ್ಯಾಂಡಿಗೆ ಕಟ್ಟಿಗೆ ಕುಂತು. ಅಲ್ಲಿ ಹನುಮಂದೇವ್ರ ಗುಡಿ ಇತ್ತು. ಅಲ್ಲೆಲ್ಲ ಮಂದಿ ಹೋಗ್ತಿದ್ರು ಶನಿವಾರ. ಅವ್ನು ಅನ್ನಿಸ್ತು, ಇಷ್ಟು ಮಂದಿ ನಡ್ಕೊತಾರಲ್ಲ, ನಾವು ಒಂದು ನೋಡೋಣಲ್ಲ, ಒಂದು ಚಾನ್ಸ್ ತೊಗೊಂಡು ಏನಿರ್ಬೋದು ದೇವ್ರದ್ದು. ಇವ ಹೋದ. ನೋಡಪ್ಪ, ಇಷ್ಟು ಮಂದಿ ನಡ್ಕೊತಾರೆ, ನಾವಂತೂ ಬಂದಿಲ್ಲ ನಿಮ್ಮ ಗುಡಿಗೆ. ಇಲ್ಲೇ ಇದ್ದರು, ಬಸ್ ಸ್ಟ್ಯಾಂಡ್ನಾಗ ಕೂಡ್ತಿದ್ರು, ಗುಡಿಗೆ ಬಂದಿಲ್ಲ ನಾವು. ಮತ್ತು ನಮಗೆ ಇವತ್ತಂತೂ ರೊಕ್ಕ ಸಿಕ್ಕಿಲ್ಲ ನಮ್ಮ ಮನ್ಯಾಗ. ನೀ ಅಕಸ್ಮಾತ್ ಅಷ್ಟು ಸತ್ತುಳ್ಳವಾಗಿದ್ರೆ ನಮಗೊಂದು 100 ರೂಪಾಯಿ ಸಿಗಬೇಕು ಇವತ್ತಂದು. ಮತ್ತು ನಮ್ಮದೇನು ಉದ್ರಿ ಭಕ್ತಿ ಅಂತ ತಿಳ್ಕೊಬೇಡ. ನೀನು 100 ರೂಪಾಯಿ ಕೊಟ್ಟೆ ಅಂದ್ರೆ 50 ರೂಪಾಯಿ ನಿನಗೆ ಕಾಣಿಕೆ ಹಾಕಿ ಹೋಗ್ತೀವಿ ಹುಂಡಿಗೆ. ಅವ ಇಷ್ಟು ಬೇಡ್ಕೊಂಡು ಹಿಂಗೆ ಬರೋದ್ರಾಗ ನನ್ನ ನೋಟ್ ಬಿದ್ದಿತ್ತಲ್ಲಿ ಮುಂದೆ. ಅವನಿಗೆ ಅನ್ನಿಸ್ತು, ಅದಕ್ಕೆ ನಡ್ಕೊತಾರೆ ಮಂದಿ ನನಗೆಷ್ಟು. ಹಿಂಗೆ ನೋಡ್ತಾನ, ಅದು 50 ರೂಪಾಯಿ ನೋಟಿತ್ತು. ಹೋ ನಿನ್ನ ಶಾಣೆ ಅದಿ ಭಾಳ. ನಾನು 100 ರೂಪಾಯಿ ಕೇಳಿದ್ನೆಲ್ಲ, ನಿಂದು 50 ರೂಪಾಯಿ ಮುರ್ಕೊಂಡು ನನಗೆ ಕೊಟ್ಟೀನಿ ನಾನು. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕೋರಲ್ಲ, ದೇವರಿಗೆ ಟೊಪ್ಪಿಗೆ ಹಾಕೋ ಮಂದಿ ಇವರೆಲ್ಲ. ಇಂಥ ಮಂದಿ ಅದಾರಂತ ತಿಳ್ಕೊಂಡು ನಾವು ಹಣಮಪ್ಪ, ನೀವು ಗುಡಿಗೆ ಹೋಗ್ರಿ, ನಿಮ್ಮ ಕಡೆ ನೋಡ್ಯಾನ, ನಾವು ಮಾರಿ ತಿರುಗಿಸ್ಕೊಂಡು ನಿಂತಾನೆ ಈ ಕಡೆ. ಯಾರಿಗಾರ ಒಬ್ಬರಿಗೆ ಹೋದವ್ರು ನಿಮ್ಮ ಕಡೆ ನೋಡ್ಯಾನೇನು ಅಂದ್ರೆ, ನಾವು ಬೇಡುವ ಫಲಗಳು ಹಿಂಗೆ. ಆದರೆ ಪುಣ್ಯದ ಫಲ ಹಂಗೆ ಸಿಗೋದಿಲ್ಲ. ಅದು ನಾನು ದುಡಿಬೇಕಾಗ್ತದೆ. ಯಾಕೆ ಮಾಡಬೇಕು ಅಂದ್ರೆ, ಸಂತೋಷಕ್ಕಾಗಿ ಮನುಷ್ಯ ಪುಣ್ಯದ ಕೆಲಸಗಳನ್ನು ಮಾಡಬೇಕು. ಒಬ್ಬರು ದುರ್ಗಾಚರಣ ದಾಸ್ ಅಂತಿದ್ದರು ಪಶ್ಚಿಮ ಬಂಗಾಳದಲ್ಲಿ. ದುರ್ಗಾಚರಣ ದಾಸ್ ಒಬ್ಬರು ಸಮಾಜ ಸೇವಕರು.
ಅವರು ಮಂದಿಗೆಲ್ಲ ಬಹಳ ಸಹಾಯ ಮಾಡ್ತಿದ್ರು. ಆರಾಮಿಲ್ಲ ಅಂದ್ರೆ ತೋರಿಸೋದು, ಊರಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು, ಗಿಡ ಹಚ್ಚೋದು, ಮತ್ತು ಬಡವರಿಗೆ ಬಗ್ಗರಿಗೆ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಿಸೋದು ಮಾಡ್ತಿದ್ರು. ಅವರೊಬ್ಬ ಸ್ನೇಹಿತ ಕೇಳಿದಂತೆ, ಇಷ್ಟೆಲ್ಲ ಸಮಾಜದ ಕೆಲಸ ಮಾಡ್ತೀಯಲ್ಲ, ನಿನಗೆ ಯಾರ ಪ್ರಶಸ್ತಿ ಕೊಡ್ತಾರ ನಿನಗಂತ. ಅವಾಗ ಅವ ಅಂದ, ಪ್ರಶಸ್ತಿಗಾಗೆ ಮಾಡ್ಬೇಕಂತ ಎಲ್ಲೈತಿ ಅಂತ. ಪ್ರಶಸ್ತಿಗಾಕೆ ಮಾಡ್ಬೇಕಂತ ಎಲ್ಲೈತಿ ನೋಡು, ನಾ ಏನಿಷ್ಟು ಸಮಾಜದೊಳಗೆ ಊರಾಗ ಒಳ್ಳೆ ಕೆಲಸ ಮಾಡಾಕತ್ತೀನಲ್ಲ, ನಾ ಪ್ರಶಸ್ತಿಗಾಗಿ ಮಾಡಾಕತ್ತಿಲ್ಲ. ಇದನ್ನು ಮಾಡಿದ್ರೆ ನನ್ನ ಹೃದಯದೊಳಗೆ ಸಂತೋಷ ತುಂಬತೈತಿ, ಸಂತೋಷಕ್ಕಾಗಿ ಮಾಡ್ತೀನಿ ನಾನು ಇದನ್ನು. ಮತ್ತು ಯಾರೋ ಕೊಡುವ ಪ್ರಶಸ್ತಿ ಐತಲ್ಲ, ಅದು ಹರಿದು ಹೋಗ್ತೈತದು. ಹರಿದು ಹೋಗುವ ಪ್ರಶಸ್ತಿಗಳು ನನಗೆ ಬೇಕಾಗಿಲ್ಲ. ಏನೋ ಒಳ್ಳೆಯ ಕೆಲಸ ಮಾಡಿದಾಗ ನನ್ನ ಎದೆಯಾಗ ಸಂತೋಷ ಆಗುತ್ತಲ್ಲ, ಇದು ದೇವರೇ ನನ್ನ ಹೃದಯದೊಳಗೆ ಬರೆದ ಪ್ರಶಸ್ತಿ ಪತ್ರ, ಸಂತೋಷ ನನ್ನ ಪ್ರಶಸ್ತಿ ಪತ್ರ. ಅದಕ್ಕೆ ಮನುಷ್ಯ ಸಂತೋಷಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಿರಬೇಕು. ಇಲ್ಲೆಲ್ಲ ಬಾಳೆಯ ಹಿರಿಯರು, ಯುವಕರು, ತಾಯಂದಿರು ಮತ್ತು ಸುತ್ತಮುತ್ತ ಹಳ್ಳಿಗಳ ಜನ ಇಲ್ಲೊಂದು ಭಾಳ ಪುಟ್ಟ ಹಳ್ಳಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ರೆ 5 ದಿನಗಳವರೆಗೆ. ಮತ್ತು ನಾಳೆ ಬೆಳಿಗ್ಗೆ ಹುಡುಗರಿಗೆ ತಮಾಷೆ ಮಾಡ್ತಿದ್ದು, ನಾನು ಗಾಡಿ ತೊಗೊಂಡು ಮತ್ತೆ ಯಾವ್ದಾರ ಊರಿಗೆ ಹೋಗಿಗಿರಪ್ಪ ಅಂಥೇಳಿ. ಮತ್ತು ಎಲ್ಲ ಹಿರಿಯರು, ಯುವಕರು, ತಾಯಂದಿರು ಎಷ್ಟು ಚಲೋ ಕೆಲಸ ಮಾಡ್ಯಾರ ನೋಡ್ರಿ. ಎಷ್ಟು ಹಳ್ಳಿಗಳಲ್ಲಿ ಭಕ್ತಿ ಶ್ರದ್ಧೆ, ಎಲ್ಲರೂ ಬರ್ತಾರಂತ ರಂಗವಲ್ಲಿ ಹಾಕಿ ಬಿಡಿಸಿ ಎಷ್ಟು ಸುಂದರವಾಗಿ ಸ್ವಾಗತ. ರಾಮಾಯಣ ಮಹಾಭಾರತ ಬರೆದ ಕೈಗಳು ಎಷ್ಟು ಶ್ರೇಷ್ಠವೋ, ನಮ್ಮೂರಿಗೆ ಸನ್ಯಾಸಿಗಳು, ಸಂತರು, ಅತಿಥಿಗಳು ಬರಬೇಕಂತ ಭಕ್ತಿಯಿಂದ ರಂಗೋಲಿ ಬಿಡಿಸಿದ ಕೈಗಳು ಸಹಿತ ಅಷ್ಟೇ ಪವಿತ್ರವಾದ ಕೈಗಳವೆಲ್ಲ. ತೆರೆದ ಹೃದಯದಿಂದ ಮನಸ್ಸಿನಿಂದ ಎಲ್ಲರನ್ನ ಸ್ವಾಗತ ಕೋರಿ ಇದೊಂದು ಕಾರ್ಯಕ್ರಮ. ಇರೋ ಅಕ್ಕಿ ಬೇಳೆ ರೇಟ್ ಡಬಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಯುದ್ಧದ ಕಾರಣದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವು ಪ್ರತಿದಿನ ಲಕ್ಷಾಂತರ ಬ್ಯಾರಲ್ ಪೆಟ್ರೋಲ್ ತರಬೇಕು. ರೇಟ್ ಎಷ್ಟೇ ಜಾಸ್ತಿ ಆದರೂ ನಾವು ತರಲೇಬೇಕು. ಈಗ ಅರ್ಥ ಆಯ್ತಾ? ಇದೇ ಕಾರಣಕ್ಕೆ ನಮ್ಮ ಮನೆಯ ಯಜಮಾನನ ಸ್ಥಾನದಲ್ಲಿರುವ ಪ್ರಧಾನಿ ಮೋದಿ ಅವರು ಈಗಲೇ ಎಚ್ಚೆತ್ತುಕೊಂಡಿದ್ದಾರೆ. ಈ ದೊಡ್ಡ ಗಂಡಾಂತರದಿಂದ ಪಾರಾಗಲು ಕೇವಲ ಸರ್ಕಾರ ಮಾತ್ರ ಏನು ಮಾಡಲು ಸಾಧ್ಯವಿಲ್ಲ, ನಾವು ನೀವೆಲ್ಲರೂ ಕೈ ಜೋಡಿಸಬೇಕು. ಅದಕ್ಕಾಗಿಯೇ ಪ್ರಧಾನಿ ಮೋದಿ ಅವರು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಒಂದು, ಪೆಟ್ರೋಲ್ ಡೀಸೆಲ್ ಉಳಿಸಿ. ನೀವು ಆಫೀಸ್ಗೆ ಹೋಗುವಾಗ ಒಬ್ಬರೇ ಒಂದು ದೊಡ್ಡ ಕಾರ್ ತಗೊಂಡು ಹೋಗುವ ಬದಲು ಬಸ್ ಅಥವಾ ಮೆಟ್ರೋ ಬಳಸಿ. ಅಥವಾ ಆಫೀಸ್ಗೆ ಹೋಗ್ಬೇಕಾದ್ರೆ ನಿಮ್ಮ ಸ್ನೇಹಿತನ ಜೊತೆ ಕಾರ್ ಪೂಲಿಂಗ್ ಮಾಡಿ. ಅಕ್ಕಪಕ್ಕದ ಗಲ್ಲಿಗೆ ಹೋಗಲು ಬೈಕ್ ತೆಗೆಯುವ ಬದಲು ನಡೆದುಕೊಂಡು ಹೋಗಿ. ನೀವು ಉಳಿಸುವ ಪ್ರತಿಯೊಂದು ಹನಿ ಪೆಟ್ರೋಲ್ ಕೂಡ ದೇಶದ $1 ಸೇವ್ ಮಾಡದಂತೆ. ನೀವು ನಿಮ್ಮ ದುಡ್ಡು ಉಳಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ಬೇಡಿ, ನೀವು ದೇಶದ ಆರ್ಥಿಕತೆಯನ್ನು ಕಾಪಾಡ್ತಾ ಇದ್ದೀರಿ ಅಂತ ಹೆಮ್ಮೆ ಪಡಿ. ಸಾಧ್ಯವಾದರೆ ಎಲೆಕ್ಟ್ರಿಕ್ ವಾಹನಗಳನ್ನು ಕೂಡ ಬಳಸಿ. ವರ್ಕ್ ಫ್ರಮ್ ಹೋಮ್, ಕೊರೋನಾ ಟೈಮ್ನಲ್ಲಿ ನಾವೆಲ್ಲ ಮನೆಯಿಂದಲೇ ಕೆಲಸ ಮಾಡ್ತಿದ್ವಿ. ಆ ಸಮಯದಲ್ಲಿ ಇಡೀ ದೇಶದಲ್ಲಿ ಎಷ್ಟು ಕೋಟಿ ಲೀಟರ್ಗಳ ಪೆಟ್ರೋಲ್ ಉಳಿತಾಯವಾಯಿತು ಗೊತ್ತಾ? ರಸ್ತೆಯಲ್ಲಿ ಟ್ರಾಫಿಕ್ ಇರಲಿಲ್ಲ, ಗಾಳಿ ಶುದ್ಧವಾಗಿತ್ತು. ಈಗ ಪ್ರಧಾನಿಯವರು ಮತ್ತೆ ಅದೇ ಪ್ಲಾನ್ ಹೇಳಿದ್ದಾರೆ. IT ಕಂಪನಿಗಳು ಮತ್ತು ಸಾಧ್ಯವಾದರೆ ಎಲ್ಲ ಕಚೇರಿಗಳು, ಶಾಲಾ ಕಾಲೇಜುಗಳು ತಮ್ಮ ಉದ್ಯೋಗಿಗಳಿಗೆ, ತಮ್ಮ ಸ್ಟೂಡೆಂಟ್ಗಳಿಗೆ ವಾರದಲ್ಲಿ 2 ರಿಂದ 3 ದಿನವರೆಗೂ ಕೆಲಸ ಮಾಡಲು, ಮನೆಯಿಂದಲೇ ಕೆಲಸ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಇದರಿಂದ ಟ್ರಾಫಿಕ್ ಜಾಮ್ ಅಲ್ಲಿ ನಿಂತು ಸುಮ್ಮನೆ ಉರಿದು ಹೋಗುವ ಲಕ್ಷಾಂತರ ಲೀಟರ್ ಪೆಟ್ರೋಲ್ ಉಳಿಯುತ್ತೆ. ಮೂರನೇದು, ಚಿನ್ನದ ವರ್ಷ ಹೊರಗಡೆ ಹೋಗುವ ಬದಲು ನಮ್ಮದೇ ಕಾಶ್ಮೀರ, ಶಿಮ್ಲಾ, ಗೋವಾ ಅಥವಾ ನಮ್ಮದೇ ಕರ್ನಾಟಕದ ಮಡಿಕೇರಿ, ಚಿಕ್ಕಮಂಗ್ಳೂರು, ಹಂಪಿಗೆ ಹೋಗಿ ಬನ್ನಿ. ನಿಮ್ಮ ದುಡ್ಡು ನಮ್ಮೂರ ಟ್ಯಾಕ್ಸಿ ಡ್ರೈವರ್ಗೆ, ನಮ್ಮೂರ ಹೋಟೆಲ್ನವನಿಗೆ, ನಮ್ಮೂರ ಜನರಿಗೆ ಸೇರ್ಲಿ. ಇದರಿಂದ ನಮ್ಮವರೇ ಉದ್ಧಾರ ಆಗ್ತಾರೆ. ಇನ್ನ 5ನೇದು, ಅಡುಗೆ ಎಣ್ಣೆ ಮತ್ತು ರಸಗೊಬ್ಬರ ಕಡಿಮೆ ಮಾಡಿ. ನಾವು ಬಳಸುವ ಪಾಮ್ ಆಯಿಲ್, ಈ ಸನ್ಫ್ಲವರ್ ಆಯಿಲ್ ಇದೆಲ್ಲ ಇಂಡೋನೇಷಿಯಾ, ಮಲೇಷಿಯಾದಿಂದ ಹಡಗಿನಲ್ಲಿ ಬರ್ತವೆ.
ಪ್ರತಿದಿನ ಅಡುಗೆಯಲ್ಲಿ ನಾವು ಬಳಸುವ ಎಣ್ಣೆಯನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ, BP ಶುಗರ್ ಬರಲ್ಲ ಮತ್ತು ದೇಶದ ಸಾವಿರಾರು ಕೋಟಿ ರೂಪಾಯಿ ಕೂಡ ಉಳಿತಾಯ ಆಗುತ್ತೆ. ಹಾಗೆಯೇ ರೈತರು ಹೊರದೇಶದಿಂದ ಬರುವ ರಾಸಾಯನಿಕ ಗೊಬ್ಬರ ಬಳಸುವ ಬದಲು ನಮ್ಮ ಊರಿನ ಕೊಟ್ಟಿಗೆಯ ಗೊಬ್ಬರ, ಸಾವಯವ ಕೃಷಿ ಮಾಡಿದ್ರೆ ಆಮದು ಖರ್ಚು ವಿಪರೀತವಾಗಿ ತಗ್ಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ಅರ್ಥವಾಯ್ತಾ ಲೆಕ್ಕಾಚಾರ? ದೇಶದ ಆರ್ಥಿಕತೆಯನ್ನ ಕಾಪಾಡುವುದು ಕೇವಲ ಹಣಕಾಸು ಸಚಿವರ ಅಥವಾ ಪ್ರಧಾನಿ ಮಂತ್ರಿಯ ಕೆಲಸವಲ್ಲ. ಅದರಲ್ಲಿ 140 ಕೋಟಿ ಭಾರತೀಯರ, ನಮ್ಮೆಲ್ಲರ, ನನ್ನ ಪಾತ್ರವೂ ಇದೆ. ದೇಶ ಸೇವೆ ಅಂದ್ರೆ ಕೇವಲ ಬಾರ್ಡರ್ ನಲ್ಲಿ ಹೋಗಿ ಕೋವಿ ಹಿಡಿದು ನಿಲ್ಲುವುದಷ್ಟಕ್ಕೆ ಅಲ್ಲ. ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಸಣ್ಣ ಉಳಿತಾಯವೂ ದೇಶ ಸೇವೆಯೇ. ನಾವು ಅನಗತ್ಯವಾಗಿ ಕಾರ್ ತೆಗೆಯದಿದ್ರೆ, ನಾವು ಅನಗತ್ಯವಾಗಿ ಚಿನ್ನ ಬಿಸ್ಕೆಟ್ ತಂದು ಬೀರುವಿನಲ್ಲಿ ಇಡದಿದ್ರೆ, ನಾವು ನಮ್ಮದೇ ಊರುಗಳಲ್ಲಿ ಪ್ರವಾಸ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕತೆ ಕಬ್ಬಿಣದಷ್ಟೇ ಗಟ್ಟಿ ಆಗ್ತವೆ. ದೇಶ ಗಟ್ಟಿಯಾದ್ರೆ ನಿಮ್ಮೆಲ್ಲರ ಬದುಕು ನೆಮ್ಮದಿಯಾಗಿರ್ತದೆ. ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗ್ತದೆ. ಬೆಲೆ ಏರಿಕೆ ನಮ್ಮನ್ನ ಕಾಡುವುದಿಲ್ಲ. ದೇಶವೇ ಮೊದಲು ಎನ್ನುವುದು ಕೇವಲ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲ, ಅಥವಾ ಬಾಯಲ್ಲಿ ಹೇಳುವ ಮಾತಾಗಬಾರ್ದು. ಅದು ನಮ್ಮ ದಿನನಿತ್ಯದ ನಿರ್ಧಾರಗಳಲ್ಲಿ ಕೂಡ, ನಮ್ಮ ಖರ್ಚು ವೆಚ್ಚಗಳಲ್ಲಿ ಕೂಡ, ನಮ್ಮ ಬದುಕಿನಲ್ಲಿ ಪ್ರತಿಫಲಿಸಬೇಕು. ನಮ್ಮ ದೇಶದ ಯಜಮಾನ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ನಡೆದುಕೊಳ್ಬೇಕಾದದ್ದು ನಮಗೆ ಬಿಟ್ಟ ವಿಚಾರ. ನಿಮಗೆ ನಮಗ ಹಣದ ಅವಶ್ಯಕತೆ ಐತಿ ಖರ, ಆದ್ರೆ ಸಂಸ್ಕಾರನ್ ಬಿಟ್ಟು ಯಾವ್ದನ್ನು ಮಾಡಬಾರ್ದು. ಅಷ್ಟಕ್ಕೂ ಆ ಭಗವಂತ ನಮ್ಗೆ ಏನ್ ಕಮ್ಮಿ ಮಾಡಾನ? ಅವ ಕೊಟ್ಟದ್ರಾಗ ಬದುಕೋದನ್ನ ನಾವು ಕಲಿಬೇಕು. ಕಾಲ ತುಂಬಾ ಬದಲಾಗಿರ್ಬೋದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರ್ಬೋದು, ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ನಾವು ಯಾವತ್ತು ನಮಗಿಂತ ಕೆಳಗಿರೋರ್ನ ನೋಡಿ ಬದುಕಬೇಕು, ಮೇಲಿರೋರ್ನ ನೋಡಿ ಬದುಕಬಾರ್ದು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು ಎಂದೂ ದಾರಿ ಜೋಗಳ ಹಾಡೋದಿಲ್ಲಮ್ಮ. ಅದಕ್ಕೆ ತಾಯಿ ಅಪ್ಪ ಅವ್ರು ಏನು ನಿನ್ನೆ ನಿಮ್ಗೆ ಹೇಳ್ಯಾರ ಆ ಪ್ರಕಾರ, ಊರೊಳಗೆ ಯಾರ್ದಾರ ಮನ್ಯಾಗ ಮಗು ಜನನಾಗೈತಿ ಅಂದ್ರೆ ಹುಡುಕೊಂಡು ಅವ್ರ ಮನೆಗೆ ಹೋಗ್ರಿ. ಸ್ವಾದರತ್ತೆಯರ್ ಹೆಸರಿಡೋದು ಕುಟ್ಟುಟ ಕುರ್ರ ಅಂತ ಕಿವ್ಯಾಗ ಹೆಸರು ಇಡ್ತಿರ್ತಾರಲ್ಲ, ಡೊಬ್ಬ ಹಾಕ್ಲಾಗಂಗ್ ಬಡ್ತಾ ಬಿಡಿರಿ ಮ್ಯಾಗ, ಬೆನ್ನಿನ ಮ್ಯಾಗ ದಾಗ್ ಇಡೀ ಓಣಿ ಕೇಳಿರ್ಬೇಕು ನೋಡು. ಎಲ್ಲರೂ ಕೂಡಿಕೊಂಡು ಅಷ್ಟ್ರಿಗೆ ಚಂದಗೆ ಹೆಸರಿಟ್ಟು ಚಂದನ ಹೆಸರಿಡ್ಬೇಕು. ಹ್ಞೂನ್ರಿಪ್ಪ ತಗೊಂತೀರಿ, ಇಟ್ಬಿಟ್ರಿಪ್ಪ. ತಾಯಿ ಹೃದಯ ನಮ್ಮ ಒಪ್ಪತ್ತೇಶ್ವರ ಪೂಜ್ಯರು ಚೂರು. ಆ ತಾಯಿ ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸ್ತಾಳಲ್ಲ, ಎಷ್ಟು ಪ್ರೀತಿಯಿಂದ ಆ ತಾಯಿ ಬೆಳೆಸಿದ್ರು ಕೂಡ. ವಿಶೇಷವಾಗಿ ನೀವು ವಿಚಾರ ಮಾಡ್ರಿ, ಗಂಡು ಮಕ್ಕಳ ಬಗ್ಗೆ ಸಮಸ್ಯೆ ಇಲ್ಲ. ಹೆಣ್ಣು ಹುಟ್ಟಿತು ಅಂತಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಬೆಳೆಸ್ರಿ, ಬೇಕಾದಷ್ಟು ಈಗಿನ ಕಾಲಕ್ಕೆ ತಕ್ಕಂಗೆ ಸಾಲಿ ಕಲಿಸ್ರಿ. ಅವ್ರನ್ನ ಡಾಕ್ಟರ್ ಮಾಡ್ರಿ, ಎಂಜಿನಿಯರ್ ಮಾಡ್ರಿ, ವಕೀಲರು ಮಾಡ್ರಿ, ಏನಾರ ಮಾಡ್ರಿ. ಏನು ಮಾಡಿದಾರ ನಿಮ್ಮ ಮನ್ಯಾಗ ನಿಲ್ತಾರನವ್ರು. ಒಂದು ದಿನ ನಿಮ್ಮ ಮನೆ ಬಿಟ್ಟು ನಿಮ್ಮ ಕೈ ಕೊಟ್ಟು ಹೋಗಿಬಿಡಾರ ಅವ್ರು. ಹೆಣ್ಮಕ್ಳ ಜೀವನ ನಾವು ಗಂಡು ಮಕ್ಕಳಾದವ್ರು ವಿಚಾರ ಮಾಡಬೇಕು. ಎಷ್ಟು ತ್ಯಾಗಮಯವಾದಂತಹ ಜೀವನ. ಯಾರದೋ ಮನ್ಯಾಗ ಹುಟ್ಟಿ ತಾಯಿ ತಂದೆ, ಆ ಹುಟ್ಟಿದ ಮನೆ ತಂದೆ ತಾಯಿ ಎಲ್ಲಾರನ್ನೂ ಬಿಡ್ಬೇಕು. ಎಲ್ಲೇ ಕೊಟ್ಟಿರ್ತಾರ, ಅವ್ರ ಗುರುತಿಲ್ಲ, ಪರಿಚಯ ಇಲ್ಲ, ಏನೇನೇ ಇಲ್ಲ. ಆ ಮನೆಗೆ ಹೋದ್ಲಂದ್ರೆ ಈಕಿ ಒಬ್ಬಕ್ಕೆ ಒಂದು ಪಾರ್ಟಿ, ಉಳಿದವ್ರಷ್ಟರು ಒಂದು ಪಾರ್ಟಿ. 2 ದಿವಸದ ಮಟ್ಟಿಗೆ ಯಾರು ಕಳ್ಸಾಕ್ ಹೋಗಿರ್ತಾರ ಅವ್ರು ಇದ್ದು ಚಂದಾಗಿರುವ, ಧೈರ್ಯದಿಂದ ಇರು, ಎಲ್ಲ ನಿಮ್ಮ ಅತ್ತೆ ಮಾವ ಅಷ್ಟು ದೇವ್ರಿದ್ದಂಗ ಅದಾರ ಅಂತ ಬುದ್ಧಿ ಮಾತು ಹೇಳಿ ಮನೆಗೆ ಬರ್ತಾವ. ಇದು ಒಂದೇ. ಮನ್ಯಾಗ ಎಲ್ಲರೂ ಪ್ರೀತಿಯಿಂದ ನಡೆಸ್ಕೊಂಡ್ರೆ ಆ ತಾಯಿ ಜೀವನ ಸುಖವಾಗಿರ್ತೈತಿ. ಸಸಿ ನೆಡ್ತೀವಲ್ರಿ, ಒಂದು ಗೇಣು ಆಗಿರ್ತೈತಿ, ಕಿತ್ತು ಬಿಡ್ತೀವಿ, ತಗೊಂಡೋಗಿ ಹೊಲ್ದಾಗ ಹಚ್ತೀವಿ. 2 ಮಣ್ಣಿನ ಗುಣ ನೀರಿನ ಗುಣ ಒಂದಾದ್ರ ಅದು ಮರ ಆಗ್ತೈತಿ, ನೆರಳು ಕೊಡ್ತೈತಿ, ಹಣ್ಣು ಕೊಡ್ತೈತಿ, ಇಲ್ಲರೂ ಬಾಡಿ ಹೋಗಿ ಬಿಡ್ತೈತಿ. ಅದಕ್ಕೆ ಹೆಣ್ಮಕ್ಳ ಕೈಯಾಗ ಆರತಿ ಕೊಟ್ಟಿರ್ತಾರ. ಆರತಿ ಒಳಗೆ 2 ದೀಪ ಇರ್ತಾವ ತಾಯಿ. ಕಾರಣ ಏನು ಗೊತ್ತಾ? ಒಂದು ಹುಟ್ಟಿದ ಮನೆ ಬೆಳಗಾಕ, ಒಂದು ಕೊಟ್ಟ ಮನೆ ಬೆಳಗಾಕ. 2 ಮನೆಯನ್ನು ಬೆಳಗುವ ಜವಾಬ್ದಾರಿಯನ್ನು ಹೊತ್ತು ಗುರುತು ಪರಿಚಯ ಇಲ್ದ ಯಾರ್ದೋ ಮನೆಗೆ ಹೋಗ್ಬಿಡ್ಬೇಕ ಆ ತಾಯಿ. ಅವ್ರ ಮನೆ ದೇವ್ರ ಹೆಸರು ಹೇಳ್ಬೇಕಾಕಿ, ತಮ್ಮ ಮನೆ ದೇವ್ರ ಹೆಸರು ಮುಗ್ದವ ತಲಿ. ಈಕಿ ಗಿರಿಜವ್ವ ಅಂತ ತವ್ರ ಮನೆ ಹೆಸರು ಇದ್ರೆ ನಮ್ಗೆ ಚಂದ ಇಲ್ರಿ, ಅದು ನಾವು ಗೌರವ ಅಂತ ಇಟ್ಕೊಂತೀವಿ. ಅವ್ರು ಅಂದ್ರೆ ಗಂಡನ ಮನೆಗೆ ಹೋದ್ಮ್ಯಾಗ ಆಕಿ ಗೌರವ ಹಾಕಾಳ. ತವ್ರ ಮನೆಯವ್ರು ಹೋಗಿ ಗಿರಿಜವ್ವ ಅದಾನ್ರಿ ಮನೆಗೆ ಅಂದ್ರೆ ಯಾ ಗಿರಿಜವ್ವ ಅಂತಾರ ಅವ್ರು. ಅವ್ರ ಗೌರವ ಅನ್ನೋರ ನಾವು ಗಿರಿಜವ್ವ ಅನ್ನಾರ. ಗೌರವ ಇಲ್ಲ, ಗಿರಿಜವನ ಇಲ್ಲ, ಕಡೆಗೆ ಉಮ್ಮಕ್ಕನ್ ಕರ್ಕೊಂಡು ಮನೆಗೆ ಬರೋ ಪರಿಸ್ಥಿತಿ ಬರ್ತದೆ. ಏನು ಮನೆ 18-20 ವರ್ಷಗಳವರೆಗೆ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ಮಗಳನ್ನ ಗುರುತು ಪರಿಚಯವೇ ಇಲ್ಲದ ಯಾರದೋ ಮನೆಗೆ ಕೊಟ್ಟು ಕೈ ಬಿಟ್ಟು ಬಿಡ್ತೀವಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನ್ ಹೇಳ್ತಾಳೆ ಗೊತ್ತಾ? ಓಣಿ ತುಂಬ ಅಡ್ಡಾಡಿ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ,
ಉಡಿಯಕ್ಕೆ ತುಂಬಿಸ್ಕೊಂಡು ಬಂದು ಗಂಡನ ಮರಿಯವ್ರು ಕರಿಯಾಕೆ ಬಂದಾರ. ಈಕೆ ಹೊರಟು ನಿಂತಾಳ. ತಾಯಿ ಮಗಳು ನೋಡ್ತಾಳ, ಮಗಳ ತಾಯಿ ನೋಡ್ತಾಳ, ದುಃಖ ತಡೆಯೋದಿಲ್ಲ, ಕಣ್ಣಾಗ ಬಟ್ನೀರ್ ಆಡ್ತಾವ, ತೆಕ್ಕಿ ಹಾಕೊಂಡು ಬೋರಾಡಿ ಅಳುತ್ತಾವು ಈ ತಾಯಿ ಮಗಳು ಇಬ್ರು. ಅಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನ್ ಹೇಳ್ತಾಳೆ ಗೊತ್ತಾ? ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನನ್ನ ಮಗಳ ತವರಿಗೆ ಮಾತು ತರಬ್ಯಾಡ, ತವರಿಗೆ ಮಾತು ತರಬ್ಯಾಡ. ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ತವರಿಗೆ ಮಾತು ತಂದೋಳು ಮಗಳಲ್ಲ, ಮಾತುಗಂಟಿ ಮಗಳಲ್ಲ, ತಾಟಗಿತ್ತಿ ಸೊಸೆಯಲ್ಲ, ತೂಪರದ ಚಕ್ಕಿ ಒಲೆಗಲ್ಲ, ತೂಪರದ ಚಕ್ಕಿ ಒಲೆಗಲ್ಲ, ತವರಿಗೆ ಮಾತು ತಂದೋಳು ಮಗಳಲ್ಲ. ಅಮ್ಮ ನೀನು ಎಂದ ತವರಿಗೆ ಕೆಟ್ಟ ಹೆಸರು ತಂದೆ, ಅಂದು ನಿನ್ನ ಪಾಲಿಗೆ ಮನೆ ಇಲ್ಲ ತಾಯಿ ಅಂತ ಹೇಳ್ತಾಳೆ. ಆ ಮನೆಗೆ ಏರುವಾಗಿ ಆ ತಾಯಿಗೆ ಹೊರಟು ಹೋಗಿಬಿಡ್ತಾಳೆ. ಇನ್ನು ಗಂಡನ ಮನೆಗೆ ಬಂದ ಮೇಲೆ ಹೊಂದಿಕೊಂಡು ಬದುಕುವಂಥದ್ದು ಒಂದು ಚಾಲೆಂಜ್ ಅದು. ಅತ್ತಿ ಮಾವ ಎಲ್ಲರೂ ಹೇಳ್ತಾರೆ, ಅತ್ತಿ ಮಾವನ್ನ ನಿನ್ನ ತಂದೆ ತಾಯಿ ಅಂತ ತಿಳ್ಕೊಳುವ ಅಂತ. ಅತ್ತಿ ಮಾವಗ ಏನು ಹೇಳ್ತಾರೆ? ಮನೆಗೆ ಬಂದು ಸೊಸಿ ನಿನ್ನ ಮಗಳು ಅಂತ ತಿಳ್ಕೊಳುವ ಅಂತಾರೆ, ಹೇಳ್ತಾರ. ಆದ್ರೆ ಯಾರು ನಡೆದ ಆ ರೀತಿ ನಡೆಯವರೇ ಇಲ್ಲ. ನೀವು ಹಿಂದಿನಿಂದ ನೋಡ್ಕೊಂತ ಅತ್ತಿ ಸೊಸಿಗೆ ಅಂದ್ರೆ ಇಲಿಗೂ ಬೆಕ್ಕಿಗೂ ಬಿದ್ದಂಗ ಒಟ್ಟಾಗಂಗಿಲ್ಲ, ಆಗಂಗಿಲ್ಲ. ಯಾಕೇನದು? ಈಗ ನೀವರ ಏನು ಹಿರಿಯರು ಮಾಡಿದ ಪದ್ಧತಿ ಮುರಿಬಾರ್ದಂತ ನೀವು ಹಂಗ ನಡ್ಕೊಂತ ಹೊಂಡ್ಬಿಟ್ರಿ. ಹಿರಿಯರ ಪದ್ಧತಿ ಅಲ್ಲ. ಆದ್ರೆ ಒಂದು ಮಾತು ಮಾತ್ರ ಮೆಚ್ಚಬೇಕು, ಏನಂದ್ರೆ ಈಗ ಅಟ್ ಪ್ರೆಸೆಂಟ್ ಈಗಿನ ಕಾಲದೊಳಗೆ ಮಾತ್ರ ಅತ್ತಿ ಸೊಸಿ ಜಗಳ ಬಹಳ ಕಡಿಮೆ ಆಗ್ಯಾವ. ನೋಡ್ರೆ ನೀವು ಬೇಕಾದ್ರೆ ಪೇಪರ್ನಾಗ ಬರೀ ಅತ್ತಿ ಸೊಸಿ ಜಗಳ ಸುದ್ದಿನೇ ಇರು. ಚಿಮ್ನೆ ಹಣ್ಣು ಉಗ್ಗಿ ಸುಟ್ರು, ಬ್ಲಾಸ್ಟ್ ಹತ್ತು, ಮನ್ಯಾಗ ಬಾಮ್ಯಾಗ ಕುತ್ತಿಗೆ ಈಚೆ ಹೋಗಿದ್ರು, ಬರೀ ಇಂಥವು ಓದ್ತಿದ್ವು ನಾವು. ಅತ್ತಿ ಸೊಸಿ ಜಗಳದ ಸುದ್ದಿ ಪೇಪರ್ನಾಗ ಈಗ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಅತ್ತಿ ಸೊಸಿ ಕೂಡೇ ಇರಂಗಿಲ್ಲಲ್ಲ. ಅತ್ತಿ ಸೊಸಿ ಕೂಡಿದ್ರೆ ಜಗಳ ಬರ್ತೈತಿ, ಕೂಡೇ ಇರಂಗಿಲ್ಲ. ಮದುವೆಯಾಗಿ ಬಂದ ಮರದಿವಸ ಸೂಟ್ಕೇಸ್ ಹಿಡ್ಕೊಂಡು ಹೊರಗೆ ಹೆಜ್ಜಿ ಈಕಿ ಇಟ್ಲ. ಆಕಿ ಯಾವಾಗ ಹೆಜ್ಜಿ ಇಟ್ಲು, ಇವ ಆಕಿ ಸೆರಗಿ ಹಿಡ್ಕೊಂಡು ಕಮರಾಮ ಇವನ ಹಿಂದಗುಂಟ ಹೊಂಡ. ಬಾಳ ಮಂದಿ ಗಂಡ್ಮಕ್ಳದ್ರೆ ಒಂದು ಪ್ರಶ್ನೆ ಕೇಳ್ತೇನೆ. ಹೆಣ್ಮಗಳು ಮನೆಗೆ ಬಂದಕ್ಕೆ ಹೊಸದಾಗಿ ಅದಳ, ಆಕೆಗೆ ಯಾರಿಗೂ ಸಲಿಗಿಲ್ಲ, ಹೊಂದಿಕೆಗಿಲ್ಲ, ಆಕೆ ಏನೋ ಒಲ್ಲೆ ಅಂತಾಳೆ ಇರಕ್ಕ ಕೂಡಿ ಅಂತ ತಿಳ್ಕೊರಿ. 5 ಬಳ್ಳ ಸವ ಮಾಡಿ ಗಂಡ್ಮಗ್ ಉಣಿಸಿ ಬೆಳೆಸಿ ತಿನಿಸಿ ದೊಡ್ಡವನ್ ಮಾಡ್ಯಾರಲ್ಲ, ಆಕೆ ಹೊರಗೆ ಹೊಕ್ಕಿನಿ ಅಂತಂದ್ರ ಒಂದು ಮಾತು, ನಿನಗ ನಮ್ಮ ತಾಯಿ ತಂದೆ ಜೊತೆಗೆ ಕೂಡಿ ಬದುಕಕ್ಕೆ ಆಗೋದಿಲ್ಲ ಅಂದ್ರ ನಾ ಬೇರೆ ಮನೆ ಮಾಡಿ ನಿನ್ನ ಇಡ್ತೀನಿ, ಬಂದು ಹೋಗಿ ಮಾಡ್ತೀನಿ, ನಾನು ನಮ್ಮ ಅಪ್ಪ ಅವನ ಜೊತೆಗೆ ಇರ್ತೀನಿ ಅಂತ ಹೇಳೋ ಗಂಡ್ಮಕ್ಳು ಒಬ್ಬರೂ ಇಲ್ಲಲ್ಲ. ಇವರು ಹಂಗ ಹಿಡ್ಕೊಂಡು ಹೊಂಟ್ರ. ಈಗಂತೂ ನಿಮಗೆ ಹೇಳ್ತೀನಿ, ಕ್ಯಾಡ್ಗ್ಯಾಗ ನೀವು ಭಾಳ ಪುಣ್ಯ ಮಾಡಿರ್ತಾಯಿ, ಇಲ್ಲಿ ಅಂಥವ್ರು ಯಾರು ಇಲ್ಲ. ಏನಿಲ್ರಿ, ಇವ್ರನ್ನ ಸಾಲಿ ಕಲಿಸಿಬಿಡೋದು, ಎಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ವಿಮಾನ ಹತ್ತಿಸಿ ಹಾರಿಗೆ ಹೋಗ್ಬಿಡೋದು. ಗಂಡ ಒಂದು ಕಂಪ್ನಿಯಾಗ ನೌಕರಿ, ಹೆಣ್ತಿ ಒಂದು ಕಂಪ್ನಿಯಾಗ ನೌಕರಿ, ಅವನದೊಂದು ಲಕ್ಷ ಪಗಾರ, ಈಕಿದೊಂದು ಲಕ್ಷ ಪಗಾರ. ನಾ ಹೇಳೋದು ಲಕ್ಷ ಪಗಾರ, ಹೆಣ್ತಿ ಲಕ್ಷ, ಗಂಡನ ಮ್ಯಾಗಿಲ್ಲ, ಗಂಡನ ಲಕ್ಷ, ಹೆಣ್ತಿ ಮ್ಯಾಗಿಲ್ಲ. ಎಲ್ಲಿಂದ ಬರ್ಬೇಕು? ಒಂದು ಮುಂಜಾನೆ ಅವ ಒಂದು ಕಂಪ್ನಿಗೆ ಹೋಗ್ಬೇಕು, ಈಕಿ ಒಂದು ಕಂಪ್ನಿಗೆ ಹೋಗ್ಬೇಕು. ಹೊಳೆ ಬರಕ್ಕಿಟ್ಟ ತಾಕತಿ ಬಂದು ಅಡಿಗೆ ಯಾವಾಗ ಮಾಡ್ಬೇಕು, ಊಟ ಯಾವಾಗ ಮಾಡ್ಬೇಕು. ದಾರ್ಯಾಗ ಸಿಕ್ಕದು ಅಷ್ಟು ಬ್ರೆಡ್ ಗಿಡ್ಡು ಹಳಸಿದು ಪಿಜ್ಜಾ ಗಿಜ್ಜಾ ತಗೊಂಬಂದು 2 ತುತ್ತು ತಿಂದು ನೀರು ಕುಡಿದು ನೆಲ ಸಿಕ್ಕರೆ ಸಾಕು. ಎಲ್ಲಿ ಗಂಡ ಎಲ್ಲಿ ಹೆಣ್ತಿ? ಮುಂಜಾನೆ 2 ಚರಿಗೆ ಸುರುಕೊಂಡು ಹಂಗ ನಾಯಿ ಬೆನ್ನ ತರಂಗ ಓಡಿದ್ದ. ಒಮ್ಮೆಗೆ ಗಂಡ ಹೆಂಡ್ತಿ ಯಾವಾಗ್ರಿ ಇವರು ವೀಕೆಂಡ್ ಬಂತಿಲ್ಲ, ಸಂಡೇ ಅವತ್ತ ಎದರ ಬದರ ಕೂತ್ಕೊಂಡು, ಅಯ್ಯ ನೀನಾ ನನ್ನ ಗಂಡ ಅಂತೀ, ಅಯ್ಯ ನೀನಾ ನನ್ನ ಹೆಂಡ್ತಿ ಅಂತೀಯ. ಈ ಬ್ರಾಹ್ಮಣರ ಮಂದಿಯೊಳಗ ಸಿಟ್ಟಿಗೆದ್ರ ಬೈತಿರ್ತಾರ. ಏನ್ ಬೈತಾರ ಗೊತ್ತೇನ ಅವರು? ರಂಡೆ ಗಂಡ ಅಂತ ಬೈತಾರ. ಇವ ರಂಡೆ ಗಂಡ ಅಲ್ಲಿ, ಇವ ಸಂಡೆ ಗಂಡ. ಇವ ಅಂದ್ರ ಗಂಡ ಓನ್ಲಿ ಆನ್ ಸಂಡೇ, ನಾಟ್ ಆನ್ ಅದರ್ ಡೇಸ್. ನಮ್ಮ ಸಂಬಂಧಗಳನ್ನು ಪುಡಿ ಪುಡಿಯಾಗಿ ಹೋಗ್ಯವ್ರಿ.
ಗಂಡ ಹೆಂಡತಿ ಸಂಬಂಧ ಚಂದಿಲ್ಲ, ತಾಯಿ ತಂದೆ ಸಂಬಂಧಗಳು ಚಂದಿಲ್ಲ. ಹಡದ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕು. ಮನ್ಯಾಗ ಅತ್ತೆ ಸೊಸಿ ಜೊತೆ ಕೂಡಿ ನಿಮ್ಗೆ ಹೇಳ್ತೇನೆ ತಮಾಷೆ ಸಂಗತಿ ಒಂದು. ಅತ್ತಿ ಗಟ್ಟಿಮುಟ್ಟಿರ್ತಾಳ, ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನು. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂವನ್ನು ಕಾಯಿ ಕೊಟ್ಟು ಜಗಳವಾಡ ಬುದ್ಧಿ ಕೊಟ್ಟು ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕತ್ತಲಲ್ಲಿ ನ್ಯಾಯವಿಟ್ಟನು ನಮ್ಮ ಶಿವ, ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯವಿಟ್ಟನು ನಮ್ಮ ಶಿವ, ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹಾ ಲಾ 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 ಲಾ. ಅದು ಇಬ್ಬರಲ್ಲ 4 ಜನರಿಗೆ ಆ ಕೈಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡ್ಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟು ಹೋಗಿದ್ದಾನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರೋಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನಮ್ಮ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ್ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ, ಚಂದನ ಚಂದನ ಚಂದನ. ಶಾಂತಿ ಶಾಂತಿ ಶಾಂತಿ. ಸೇವೆಯ
ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ